ಪೆನ್ ಕಟ್ಬಿಡ್ತದ ಬೇಡ ಅದಕ್ಕೆ ಓ ಯಾಕೆ ಸುಳ್ಮನಪ್ಪ ಓಕೆ 5ನೇ ಕ್ಲಾಸಿಂದ ಹಿಡ್ಕೊಂಡು ಡಿಗ್ರಿ BE ಮತ್ತು ಎನಿ ಡಿಗ್ರಿ PUC SLC ಎಲ್ಲ ಬರೆದಿದ್ದೀವಿ. ಎಲ್ಲ ವರ್ಗದವ್ರಿಗೂ ಕಾರ್ಮಿಕ ವರ್ಗದವ್ರಿಂದ ಹಿಡ್ಕೊಂಡು ಎಲ್ಲ ವರ್ಗದವ್ರಿಗೂ ಇಲ್ಲಿ ಉದ್ಯೋಗ ಕೊಡಿಸಲು ನಾವು ಪ್ರಯತ್ನ ಪಡ್ತೀವಿ ಎಲ್ಲ ರೀತಿ. ಈ ಉದ್ಯೋಗ ಮೇಳಕ್ಕೆ ಮುಖ್ಯವಾಗಿ ನಮ್ಮ ಡಾಕ್ಟರ್ ಕೊತ್ತೂರು ಜಿ ಮಂಜಣ್ಣವರು ಮತ್ತು ಅನಿಲನವರು ಕೂಡ ಬರ್ತಾರೆ. ಅವರೇ ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ನಡೆಸ್ತಾರೆ. ಈ ಕಾರ್ಯಕ್ರಮ ಅವರ ಬೆಂಬಲಕ್ಕೆ ನಾವು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಾವು ಅವರ ಬೆಂಬಲಕ್ಕೆ ಇರ್ತೀವಿ. ಈಗ ಈ ಉದ್ಯೋಗದ ಮೇಳದಲ್ಲಿ ಭಾಗವಹಿಸಲು ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ನಿರುದ್ಯೋಗ ನನ್ನ ತಮ್ಮಂದಿರು ತಂಗಿಯರು ಎಲ್ಲ ಸೇರಿ ಭಾಗವಹಿಸಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮೊದಲನೇದಾಗಿ ಸಹಾಯವಾಣಿ ನಂಬರ್ ಇಲ್ಲಿ ಹಾಕಿದ್ದೀವಿ. ಸಹಾಯವಾಣಿಗೆ ನೀವು 20ನೇ ತಾರೀಕು ಅಂದರೆ ಮಿನಿಮಮ್ ಒಂದು 18ನೇ ತಾರೀಕು ಒಳಗಡೆ ನೀವು ಇದೇ ಭವನಕ್ಕೆ, ನಮ್ಮ ಬಾಲಾಜಿ ಭವನ ಹಿಂದ್ಗಡೆ ಇರುವಂಥ ನಮ್ಮ ಕಾಂಗ್ರೆಸ್ ಭವನಕ್ಕೆ ಬಂದು ಈ ಸಹಾಯವಾಣಿಗೆ ಫೋನ್ ಮಾಡಿ ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲ ಇಲ್ಲಿ ಅಡ್ರೆಸ್ಗೆ QR ಕೋಡ್ ಇದೆ. ಈ QR ಕೋಡು ಸ್ಕ್ಯಾನ್ ಮಾಡಿದರೆ ಈ ಅಡ್ರೆಸ್ ಬರುತ್ತೆ. ನಮ್ಮ ಬಾಲಾಜಿ ಭವನದ ಹಿಂದೆ ಇರುವಂಥ ಕಾಂಗ್ರೆಸ್ ಭವನಕ್ಕೆ ಬಂದು ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲ ವೆಬ್ಸೈಟ್ ಇದೆ www.adinarayana.com ವೆಬ್ಸೈಟ್ ಇದೆ. ವೆಬ್ಸೈಟ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇಲ್ಲ ಒಂದು ಗೂಗಲ್ ಲಿಂಕ್ ಈಗ ನಾನು ಎಲ್ಲ ಗ್ರೂಪ್ಗಳಿಗೆ ಕೊಡ್ತಾಯಿದ್ದೀನಿ. ಈ ಗೂಗಲ್ ಲಿಂಕ್ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮಗೆ ಬೆಂಬಲಿಸಿದ್ದಾಗ ಆಗುತ್ತೆ. ಯಾಕಂತಂದರೆ ಎಷ್ಟು ಜನ ಬರ್ತಾರೆ, ಅವರಿಗೆ ಊಟದ ವ್ಯವಸ್ಥೆ ಏನು, ಅಕಾಮಡೇಷನ್ ಏನು ಅಂತ ನಾವು ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ದಯವಿಟ್ಟು ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ. ಅದರಿಂದ ದಯವಿಟ್ಟು ಎಲ್ಲ ನಿರುದ್ಯೋಗ ಮಿತ್ರರಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ನಿಮ್ಮ ಉದ್ಯೋಗಕ್ಕಾಗಿ ನಾವಿಲ್ಲಿ ನಿಮ್ಮ ಸೇವೆ ಮಾಡಲು ನಾವು ಸಿದ್ಧರಿದ್ದೇವೆ. ನಮ್ಮ ಎಲ್ಲ ಇಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ನಿಮ್ಮ ಸೇವೆ ಮಾಡಲು ಎಲ್ಲರೂ ಸಿದ್ಧರಿದ್ದೇವೆ. ಅದರಿಂದ ದಯವಿಟ್ಟು ಆದಷ್ಟು ಬೇಗ ನೀವು ರಿಜಿಸ್ಟರ್ ಮಾಡ್ಕೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇನೆ. ಬೆಂಗಳೂರು ಮತ್ತು ವೇಮಗಲ್ಲು, ಕೋಲಾರ ಮತ್ತು ಬೆಂಗಳೂರಿಂದ ಕೆಲವು ಕಂಪನಿಗಳಿದೆ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಹಾಕುವಂಥ ದೊಡ್ಡ ದೊಡ್ಡ ಕಂಪ್ನಿಗಳಿದೆ. ಇದರಲ್ಲಿ ಬೇರೆ ಕಡೆನೂ ಹಾಕುವ ಚಾನ್ಸಸ್ ಇರುತ್ತೆ. ಅವರು ಈಗ ಇವರು ಬರ್ತಾರಲ್ಲ, ಉದ್ಯೋಗ ಬೇಗ ಅಂತ ಬರ್ತಾರಲ್ಲ, ಅವರು ಯಾವ ಥರ ಸೆಲೆಕ್ಟ್ ಮಾಡ್ಕೊಳೋದು ಅವ್ರ ಮೇಲೆ ನಿಂತಿರುತ್ತೆ. ಇಲ್ಲ ಅಲ್ಲಲ್ಲ, ಒಂದು ನಿಮಿಷ ಏರಿಯಲ್ಲಿ 5ನೇ ಕ್ಲಾಸ್ ಮೇಲ್ಪಟ್ಟು ಯಾರೇ ಬರಲಿ, 35 ವರ್ಷ 40 ವರ್ಷದ ಮಿತಿಯವರು ಕೂಡ ಬಂದ್ರೂ ಅವ್ರಿಗೆ ತಕ್ಕಂತೆ ಉದ್ಯೋಗ ಅವಕಾಶಗಳಿರ್ತವೆ. ಅವ್ರಿಗೆ ತಕ್ಕಂತೆ ಅವರ ಎಜುಕೇಷನ್ಗೆ ತಕ್ಕಂತೆ ಅವರು ಯಾವ ಥರ ಇದ್ದಾರೆ ಅಂತ ಅಂಗವಿಕಲರಿಗೂ ಸೇರಿ ಇಲ್ಲಿ ನಾನು ಕ್ಲಿಯರಾಗಿ ಹಾಕಿದ್ದೀವಿ. ಅವ್ರಿಗೂ ಒಂದು ಕಂಪ್ನಿ ಇದೆ, ಅವ್ರಿಗೂ ಸೇರಿ ಅಂಗವಿಕಲರು ಕೂಡ ಬಂದು ಭಾಗವಹಿಸ್ಬೋದು. ಇದರಲ್ಲಿ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ವಿಶೇಷ ಆದ್ಯತೆ ಇದೆ, ಅವರು ಕೂಡ ಬಂದು ಭಾಗವಹಿಸ್ಬೋದು. ಇದಕ್ಕೆ ನಾವು ಇನ್ನೂ ಹೆಚ್ಚಿಗೆ ಪಬ್ಲಿಸಿಟಿ ಮಾಡ್ತೀವಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡಿ ಇನ್ನೂ ಹೆಚ್ಚಿಗೆ ಪಬ್ಲಿಸಿಟಿ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. 20ನೇ ತಾರೀಕು ಒಂದೇ ದಿನ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ಇದೆ.
ನಾವು ಬಟ್ ಗಾರ್ಮೆಂಟ್ ಮಾಡಲ್ಲ, ಟ್ರೈನಿಂಗು, ಓನ್ಲಿ ಟ್ರೈನಿಂಗ್ ಶಿಬಿರ. ಗಾರ್ಮೆಂಟ್ ಮಾಡುವ ನಾಲೆಡ್ಜ್ ನಮಗಿಲ್ಲ, ಗಾರ್ಮೆಂಟು ಅಲ್ಲಿ ಕೆಲಸ ಮಾಡೋಕ್ಕೆ ಶಿಬಿರ ಏರ್ಪಡಿಸೋ ನಾಲೆಡ್ಜ್ ನಮಗಿದೆ, ಅದನ್ನು ಕೊಡ್ತೀವಿ. ಅದೇ ಹೇಳ್ತಾ ಇರೋದು, ಅದಕ್ಕೆ ಬಂಡವಾಳ ಹಾಕಬೇಕು, ಅಷ್ಟು ಬಂಡವಾಳ ಹಾಕಬೇಕಾದ್ರೆ ಅದನ್ನು ಮುನ್ನಡೆಸಬೇಕು. ಅಂದರೆ ನಿಮಗೆ ಅಲ್ಲಿಗೆ ಜಾಬ್ ಮಾಡೋಕ್ಕೆ ನಿಮಗೆ ಇಲ್ಲಿ ತರಬೇತಿ ಕೊಡಿ ಅಂತಂದರೆ ತರಬೇತಿ ಕೊಡ್ತೀವಿ. ಆ ಥರ ತುಂಬ ಆಸ್ಪಿರೆಂಟ್ ಇದ್ದೇ ಇರ್ತಾರೆ, ನಾವು ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇದು ದೊಡ್ಡ ಪಕ್ಷ, ಇದು ದೊಡ್ಡ ಪಕ್ಷ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಯಾವಾಗ ಯಾವ ಥರ ಅವಕಾಶಗಳು ಬರುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ನನಗೆ ಒಂದು ಅವಕಾಶ ಕೊಟ್ಟಿದ್ದರು, ಆ ಅವಕಾಶದಲ್ಲಿ ನಾನು ಸೋತಿದ್ದೀನಿ. ಮುಂದೆ ಅವಕಾಶ ಕೊಟ್ಟರೆ ನೋಡೋಣ ಅಂತೇಳ್ಬಿಟ್ಟು ಇದ್ದೀನಿ. ಬಟ್ಟು ನನಗೆ ಅವಕಾಶ ಕೊಡಲೇ ಉದ್ದೇಶದಿಂದ ನಾನು ಸಮಾಜ ಸೇವೆ ಮಾಡ್ತಾಯಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ. ಮೊನ್ನೆ ಇಲ್ಲಿ ಬಂದಿರೋರು, ಇಲ್ಲಿ ಗಲಾಟೆ ಮಾಡಬೇಕಂತ ಬಂದಿರೋರು ನನಗೆ ಎಲೆಕ್ಷನೂ ಮಾಡಿಲ್ಲ, ನನಗೆ ಓಟು ಹಾಕಿಲ್ಲ, ನಮ್ಮ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿಲ್ಲ. ಅಂಥವ್ರು ಬಂದು ಇಲ್ಲಿ ನನಗೆ ಕ್ವಶನ್ ಕೇಳಿದ್ದಾರೆ. ಯಾರಿಗಾದರೂ ಈ ದೊಡ್ಡ ಪಕ್ಷದಲ್ಲಿ ML ಆಗೋಕ್ಕೆ ಬರ್ತಾ ಇದ್ದಾರೆ, ಗುಂಪುಗಾರಿಕೆ ಇದೆ ಅಂತ ಹೇಳ್ತಾ ಇದ್ರ. ನನಗೆ ನಮ್ಮ ಕೊತ್ತೂರು ಮಂಜಣ್ಣ, ನಮ್ಮ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲ ಒಂದು ಜವಾಬ್ದಾರಿ ಕೊಟ್ಟಿದೆ. ಆ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಮುಂದುವರಿಸಿಕೊಂಡು ನಾನು ಹೋಗ್ತಾ ಇದ್ದೀನಿ. ಅಂಥವರು ಯಾರಾದರೂ ಬೇರೆಯವರು ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ನಾಳೆದ್ದು ಅಲ್ಲ, ಈ ಕ್ಷಣದಿಂದಲೇ ಮುಂದುವರಿಸಿಕೊಂಡು ಹೋದ್ರೂ ನಮಗೇನು ಅಭ್ಯಂತರ ಇಲ್ಲ. ಅದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಒಬ್ಬರಲ್ಲ 10 ಜನ ಕ್ಯಾಂಡಿಡೇಟ್ಗಳು ಬಂದು ಅವ್ರು ಮಾಡಿಕೊಳ್ಳಿ. ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೋ ಆ ಜವಾಬ್ದಾರಿಯನ್ನು ನಾವು ಮುಂದುವರಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ಕೊಂಡು ಆ ಪಕ್ಷವನ್ನು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನನ್ನ ಸೋತಿದ್ದಕ್ಕೆ ನನಗೆ ಹೆಚ್ಚಿಗೆ ನೋವಾಯಿತು. ಯಾಕಂದರೆ ನಾನು ಪಕ್ಷ ಕಟ್ಟಬೇಕಾದ್ರೆ ಎಲ್ಲರೂ ಸೋತಿದ್ದಕ್ಕೂ ನೋವಾಗಿದೆ. ಅದರಲ್ಲಿ ಹೆಚ್ಚಿಗೆ ನಮ್ಮ ರಾಜೇಂದ್ರನಿಂದ ನನಗೆ ನೋವಾಗಿದೆ. ಯಾಕಂತಂದರೆ ನನಗೆ ಪಕ್ಷ ಕಟ್ಟಬೇಕಾದ್ರೆ ಹೆಜ್ಜೆಗೂ ನನ್ನ ಹೆಜ್ಜೆ ಇಲ್ಲ, ಅವರು ಹೆಜ್ಜೆ ಹಾಕಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಮಗೆಲ್ಲ ಒಂದು ಕಡೆ ನೋವಾಯಿತು. ಅದರ ಬಗ್ಗೆ ನಾನು ಇಲ್ಲಿ ಚಿಂತನ ಮಂಥನ ಸಭೆ ಮಾಡಲು ನಾನು ಇಲ್ಲಿ ನಾವು ಸುಮ್ಮನೆ ಒಂದು 50 ಜನ ಸೇರಿ ಇಂಪಾರ್ಟೆಂಟ್ ಲೀಡರ್ಗಳು ಈ ಥರ ಆಯ್ತಲ್ಲ, 4 ಜನ ಕ್ಯಾಂಡಿಡೇಟ್ಗಳು ನಾವು ಸೋತ್ವು. DCC ಬ್ಯಾಂಕ್ ನಾವು ಸೋತಿದ್ದೀವಿ. 3 ಕ್ಯಾಂಡಿಡೇಟ್ಗಳು ರಿಪೀಟ್ ಆದರು, ನಮ್ಮ ಸರ್ವಜ್ಞನ, ಆಮೇಲೆ ನಮ್ಮ ರೇಣುಕಮ್ಮಕ್ಕ ಮತ್ತು ನಮ್ಮ ರಾಜೇಂದ್ರಣ್ಣ. 4 ಕ್ಯಾಂಡಿಡೇಟ್ಗಳು ಸೋತಿದ್ದೀವಿ. ಎಲ್ಲೋ ನಾವು ಒಗ್ಗಟ್ಟಿನ ಕೊರತೆನ, ನಾವು ಎಲೆಕ್ಷನ್ ಮಾಡ್ತಾ ಇರೋ ವಿಧಿವಿಧಾನಗಳು ಸರಿ ಇಲ್ವಾ ಏನು ಅಂತೇಳ್ಬಿಟ್ಟು ನಾವು ಎಲ್ಲರೂ ಸಭೆ ಸೇರಿ ನಾವು ಇಲ್ಲಿ ಮಾತುಕತೆ ಮಾಡೋಣ ಅಂತ ನಾನು ಆ್ಯಕ್ಚುಲಿ ಬಂದಿದ್ದು. ಆ ಮಾತುಕತೆ ಆದಮೇಲೆ ಈ ಉದ್ಯೋಗದ ಮೇಲದ ಬಗ್ಗೆ ಕೂಡ ನಾನು ಪ್ರಸ್ತಾಪ ಮಾಡಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ನಾನು ಇಲ್ಲಿಗೆ ಬಂದೆ. ಅದೇ ಟೈಮಲ್ಲಿ ಕೆಲವರು ನನಗೆ ಅವರು ಓಟು ಹಾಕಿಲ್ಲ, ನನ್ನ ಇಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ, ನೀವೆಲ್ಲ ನೋಡಿದರೆ ಎಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಅಂತ. ನನ್ನ ಕಾರ್ಯಕ್ರಮದಲ್ಲಿ ಅವ್ರ ಮುಖ ಇದೆಯೇನೋ ಯಾರಾದ್ರು ನೀವೇ ತೋರಿಸ್ಬಿಡಿ, ನೀವೇ ಫೋಟೋಗಳೆಲ್ಲ ಅದನ್ನು ನನ್ನ ಕಾರ್ಯಕ್ರಮದಲ್ಲಿ ಯಾರಾದರೂ ಅವರು ಇದ್ದಿದ್ದರೆ ನನಗೆ ತೋರಿಸ್ಬಿಡಿ. ನೀವೇ ಸಾಕ್ಷಿ, ಬೇರೆ ಯಾರೂ ಅಲ್ಲ, ನೀವೇ ಸಾಕ್ಷಿ. ನನಗೆ ಗೊತ್ತಿಲ್ಲ, ನನಗೆ ಓಟ್ ಹಾಕಿದರೆ ಕಾಂಗ್ರೆಸ್ಸು, ನನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರೆ ಕಾಂಗ್ರೆಸ್ಸು, ನನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ, ನನಗೆ ಓಟ್ ಹಾಕಿಲ್ಲ. ಕಾಂಗ್ರೆಸ್ ಎಲ್ಲಿಂದ ಕಾಂಗ್ರೆಸ್ಸು? ಕಾರ್ಯಕ್ರಮದಲ್ಲೇ ಪಾಲ್ಗೊಂಡಿದ್ದರೆ ಕಾಂಗ್ರೆಸ್ಸೇ, ನಾನಿಲ್ಲ ಅಂತಲ್ಲ. ನನಗೆ ಓಟ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ವ್ಯಕ್ತಿಗತವಾಗಿ ನನಗೇನು ನನ್ನ ಮೇಲೆ ಅಸಮಾಧಾನ ಇದ್ದರೆ ಪರವಾಗಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾರಾ ಕಾಂಗ್ರೆಸ್ ಆಗೋಕ್ಕೆ? ಇಲ್ಲ, ನೀವು ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಫೋಟೋಗಳು ತೊಗೊಂಡಿದ್ದೀರಾ, ವೀಡಿಯೋಗಳು ತೊಗೊಂಡಿದ್ದೀರಾ, ನಂಗೆ ತೋರಿಸ್ಬಿಡಿ. ನಾನು ಕರೆದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲೇ ಕೂತಿದ್ದಾರೆ ನಮ್ಮ ಉಮಾಶಂಕರ್, ಅವ್ರನ್ನ ಕೇಳಿ.
ಅವ್ರ ಮನೆಗಳಿಗೆ ಹೋಗಿ ನಾನು ಬೇಡ್ಕೊಂಡಿದ್ದೀನಿ. ಹೆಸರು ಬೇಡ, ಇಲ್ಲೇ ಉಮಾಶಂಕರ್ ಅಂತ ಇದ್ದಾರೆ, ಅದೇ ರೀತಿ ಬಂದು ಕರೆದಿದ್ದಾರಂತೆ. ಇವ್ರಿಗೂ ಮೆಸೇಜ್ ಕೊಟ್ಟಿದ್ದು ಇಲ್ಲೇ ನನ್ನ ಪಕ್ಕದಲ್ಲಿದ್ದಾರೆ, ಕೇಳಿ. ಅರ್ಥ ಆಯ್ತಾ? ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಇಲ್ಲಿ ಬಂದು ಈಗ ಯಾವುದೋ ಒಂದು ಗೊಂದಲ ಸೃಷ್ಟಿಸಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದು, ನಿಮಗೆ ಗೊತ್ತಿದೆ, ನೀವೇ ನೋಡಿದ್ದೀರ ಎಲ್ಲ ವಿಷಯಗಳು. ಅವ್ರ ಹೆಸರು ಹೇಳೋದು ಬೇಡ, ನಮಗೆ ಬೇಕಾಗೂ ಇಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ನಮ್ಮ ಪಕ್ಷಕ್ಕೆ ಬಂದು, ನಮ್ಮ ಕಾರ್ಯಕ್ರಮಗಳಿಗೆ ಬಂದು, ನಮ್ಮನ್ನು ಏನೇ ವಿಷಯ ಇದ್ರೂ ನಮ್ಮನ್ನು ಕೇಳಿ, ನಾವು ತಲೆ ಬಾಗಿಸ್ತೀವಿ. ನಾವೇನೋ ತಪ್ಪು ಮಾಡಿದರೆ ನಾವು ತಲೆ ಬಾಗಿಸ್ತೀವಿ. ಅದು ಬಿಟ್ಟು ಸುಮ್ಮನೆ ಬಂದು ಇಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕೆ ಬಂದಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಮಂಜಣ್ಣ ಬಂದು ನಂತರ ಏನು ಹೇಳಿದ್ದಾರೆ ಅಂತ ನೀವು ಕೇಳಿದಿರ, ನಿಮ್ಮ ವಿಡಿಯೋಗಳಲ್ಲಿದೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಎಷ್ಟು ಜನ ಇದ್ದೀವೋ ಅಷ್ಟು ನಾವು ಒಗ್ಗಟ್ಟದಿಂದ ಇದ್ದೀವಿ. ನಮ್ಮದಲ್ಲಿ ಏನು ಯಾವುದೂ ತಾಪತ್ರ ಇಲ್ಲ. ಸಣ್ಣ ಪುಟ್ಟ ಇರುತ್ತೆ, ಪಕ್ಷ ಅಂದಮೇಲೆ ಸಣ್ಣ ಪುಟ್ಟ ಇರುತ್ತೆ. ಅದನ್ನು ಏನಾದರೂ ಇದ್ದರೆ ನಿಮ್ಮ ಸಹಕಾರದೊಂದಿಗೆ, ನಾವು ನಮ್ಮೆಲ್ಲ ಮುಖಂಡರ ಸಹಕಾರದೊಂದಿಗೆ ಅದನ್ನು ಸರಿ ಮಾಡ್ಕೊತೀವಿ.